ಇನ್ನು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏಕಾಏಕಿಯಾಗಿ ₹993 ಏರಿಕೆ ಮಾಡಿರುವುದರಿಂದಾಗಿ ಕೋಲಾರದಲ್ಲಿ ಹೋಟೆಲ್ ಮಾಲೀಕರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಊಟ ತಿಂಡಿ ಬೆಲೆ ಏರಿಕೆ ಮಾಡೋದು ಅನಿವಾರ್ಯ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಹೋಟೆಲ್ ಮಾಲೀಕರಿಗೂ ಕೂಡ ಕಷ್ಟ, ಗ್ರಾಹಕರಿಗೂ ಕೂಡ ಸಂಕಷ್ಟ ಅನ್ನುವಂಥ ಪರಿಸ್ಥಿತಿ. ಬಾಡಿಗೆ ಜೊತೆಗೆ ಕೆಲಸಗಾರರಿಗೆ ಸಂಬಳ ಕೊಡೋದು ಹೇಗೆ, ಬೆಲೆ ಏರಿಕೆ ಮಾಡಿದ್ರೆ ಏನ್ ಮಾಡೋದು ಅಂತ ಮಾಲೀಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಈಗ ಇದರ ಎಫೆಕ್ಟ್ ಎಲ್ರಿಗೂ ತಡ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಇದೇ ಮೊದಲ ಬಾರಿಗೆ ₹993 ಕಮರ್ಷಿಯಲ್ ಗ್ಯಾಸ್ನ ಬೆಲೆಯನ್ನ ಏರಿಕೆ ಮಾಡಿರೋದು. ಸೊ ಹೀಗಾಗಿ ಗ್ರಾಹಕರು ಈಗ ಅದರ ಜೊತೆಗೆ ಹೋಟೆಲ್ ಮಾಲೀಕರು ನಾವು ಇದನ್ನು ಹೇಗೆ ಭರಿಸೋದು ಅಂತ ಹೇಳಿ ಕಂಗಾಲಾಗಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರತಕ್ಕಂತಹ ಯುದ್ಧದಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಕೂಡ ಭಾರತದಲ್ಲಿ ಸಿಲಿಂಡರ್ಗಳ ಸಮಸ್ಯೆ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಹೋಟೆಲ್ನ ಮಾಲೀಕರು ಸಿಲಿಂಡರ್ ಸಿಗದೆ ಪರದಾಟವನ್ನು ಪಡ್ತಾ ಇದ್ರು. ಆದರೆ ಈ ನಡುವೆ ಸಿಲಿಂಡರ್ಗಳ ಸರಬರಾಜು ಏನೋ ಆಗ್ತಾ ಇದೆ. ಆದರೆ ಇವತ್ತು ದಿಢೀರ್ ಅಂತ ಸರ್ಕಾರ 19 kg ಸಿಲಿಂಡರ್ ಮೇಲೆ ₹991 ಏರಿಕೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಹೋಟೆಲ್ ಮಾಲೀಕರಿಗೆ ನಿದ್ದೆ ಕೆಡಿಸಿರ್ತಕ್ಕಂಥದ್ದು. ನಾನೀಗ MB ರೋಡ್ನಲ್ಲಿರ್ತಕ್ಕಂತಹ ಕಾಮಧೇನು ಸಸ್ಯಾಹಾರಿ ಹೋಟೆಲ್ನಲ್ಲಿದ್ದೇನೆ. ಇದು ಕೋಲಾರದಲ್ಲಿ ಒಂದು ರೀತಿಯಾಗಿ ಪ್ರತಿಷ್ಠಿತವಾದಂತಹ ಹೋಟೆಲ್. ಇಲ್ಲಿ ಸಾಕಷ್ಟು ಜನ ಬೆಳಗಿನ ತಿಂಡಿ ಮಧ್ಯಾಹ್ನದ ಉಪಹಾರವನ್ನು ಸವಿಯೋದಕ್ಕೆ ಬರ್ತಾರೆ. ಸಾಕಷ್ಟು ಜನ ಈ ಒಂದು ಹೋಟೆಲ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಯಾಕಂದರೆ ಇದು ಬಹಳಷ್ಟು ಒಂದು ಹಳೆಯ ಹೋಟೆಲ್ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಜನ ಕೆಲಸಗಾರರು ಸಹ ಇಲ್ಲಿ ಇದನ್ನೇ ಅವಲಂಬಿತರಾಗಿ ಜೀವನ ಸಹ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಈಗ ಸರ್ಕಾರ ಏನು ದಿಢೀರ್ ಅಂತ ಈಗ ಐತಿಹಾಸಿಕವಾಗಿ ₹991 ಏರಿಕೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಹೋಟೆಲ್ ಮಾಲೀಕರಿಗೆ ನಿದ್ದೆ ಕೆಡಿಸಿರ್ತಕ್ಕಂಥದ್ದು. ಯಾಕಂದರೆ ಕಳೆದ ದಿನಗಳ ಹಿಂದೆ ಅಷ್ಟೇ ಸಿಲಿಂಡರ್ಗಳ ಸರಬರಾಜು ಆಗ್ತಾ ಇರಲಿಲ್ಲ. ಹೀಗಾಗಿ ಬಹುತೇಕ ಹೋಟೆಲ್ನ ಮಾಲೀಕರು ಹೋಟೆಲ್ಗಳನ್ನ ಬಂದ್ ಮಾಡುವಂತಹ ಮೂಲಕ ಪರದಾಟವನ್ನು ಪಡ್ತಾ ಇದ್ರು. ಈ ನಡುವೆ ಒಂದು ರೀತಿಯಾಗಿ ಬೇರೆ ಅಂದರೆ ಸೌದೆ ಒಲೆಯ ಒಂದು ಮೊರೆ ಹೋಗಿದ್ರು. ಇದ್ರ ನಡುವೆ ಮತ್ತೆ ಡೀಸೆಲ್ನ ಪಂಪ್ ಏನು ಬರುತ್ತೆ ಆ ಒಂದು ಪಂಪ್ ಸ್ಟವ್ಗೂ ಕೂಡ ಮೊರೆ ಹೋಗಿದ್ರು. ಆದರೆ ಯಾವುದೂ ಕೂಡ ಅವ್ರಿಗೆ ಅದು ಅಷ್ಟೊಂದು ಅವ್ರಿಗೆ ರೂಢಿ ಇಲ್ಲದೆ ಇರೋದ್ರಿಂದ ಮತ್ತೆ ಸಿಲಿಂಡರ್ಗಳ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಹಾಗಾಗಿ ಹೋಟೆಲ್ಗಳನ್ನು ಬಂದ್ ಮಾಡಿದ್ರು. ಈ ನಡುವೆ ಸಿಲಿಂಡರ್ಗಳು ಸರಬರಾಜು ಆಗ್ತಾ ಇರೋದ್ರಿಂದ ಮತ್ತೆ ಹೋಟೆಲ್ಗಳನ್ನು ತೆಗೆದಿದ್ರು. ಈಗ ಸಿಲಿಂಡರ್ ಏನು ದರ ಏರಿಕೆ ಆಗಿದೆ. ಇದು ಒಂದು ರೀತಿಯಾಗಿ ಹೋಟೆಲ್ನ ಮಾಲೀಕರಿಗೆ ಒಂದು ರೀತಿಯಾಗಿ ಆಘಾತ ತಂದಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ನಮ್ಮ ಜೊತೆ ಹೋಟೆಲ್ನ ಮಾಲೀಕರಿದ್ದಾರೆ, ಮಾತಾಡ್ಸೋಣ. ಸರ್, ಏನು ಸಮಸ್ಯೆ ಆಗ್ತೀಗ? ಈಗ ₹991 ದಿಢೀರ್ ಅಂತ ಏರಿಕೆ ಆಗಿದೆ, ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಹೊರೆ ಆಗ್ತಾ ಇದೆ. ನಾವು ಈ ಹಿಂದೆನೂ ಅಷ್ಟೇ ನಮಗೆ ಗ್ಯಾಸ್ ಸಿಲಿಂಡರ್ಲಿ ವ್ಯತ್ಯಯ ಉಂಟಾದಾಗ ನಾವು ಬಾಗಿಲು ಸಮೇತ ಹಾಕಿದ್ದೀವಿ. ಇವಾಗ ಮತ್ತೆ ನಮಗೆ ತೊಂದರೆ ಆಗಿರೋದ್ರಿಂದ ಇವಾಗ ಅನಿವಾರ್ಯವಾಗಿ ನಾವು ರೇಟ್ಗಳು ಜಾಸ್ತಿ ಮಾಡಬೇಕಾಗತ್ತೆ. ಗ್ರಾಹಕರಿಗೆಲ್ಲ ತುಂಬ ಹೊಡೆತ ಬೀಳ್ತಾ ಇದೆ ಇದರಿಂದ. ಮತ್ತು ನನಗೆ ಇವಾಗ ಬಾಡಿಗೆ ಕಟ್ಟೋದಾಗಲಿ ಮತ್ತೊಂದು ಎಲ್ಲನೂ ಭಾಳ ಕಷ್ಟ ಆಗ್ತಾಯಿದೆ. ಇದರಿಂದ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಏನಾದರೂ ಒಂದು ನಮ್ಗೆ ಸ್ವಲ್ಪ ಕಡಿಮೆ ಮಾಡುವಂತಹದ್ದು ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಅಂತೀವಿ. ಮತ್ತು ನಮಗೆ ಇವಾಗ ಪಂಪ್ ಸ್ಟವ್ ಗ್ಯಾಸ್ ಇದರಲ್ಲೇ ಬಿಟ್ಟರೆ ಬೇರೆ ಅದರಲ್ಲಿ ಮಾಡೋಕ್ಕೆ ಬರ್ತಾ ಇಲ್ಲ. ಅದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಮತ್ತು ತುಂಬ ಖರ್ಚು ಬರ್ತಾ ಇದೆ. ಅದು ಆಗೋದಿಲ್ಲ. ಅದರಿಂದ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ ಬಿಟ್ಟರೆ ನಮಗೆ ಅನುಕೂಲನೇ ಆಗ್ತಾಯಿಲ್ಲ. ಇದು ಯಾವುದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಇದಿಷ್ಟೇ ಏನು ಹೋಟೆಲ್ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮತ್ತು ಈ ರೀತಿಯಾಗಿ ದಿಢೀರ್ ಅಂತ ರೇಟ್ ಏರಿಕೆ ಮಾಡಿರೋದು ನಮಗೇನು ತಲೆ ಓಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.